ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲ SSLC ವಿದ್ಯಾರ್ಥಿಗಳಿಗೆ ಕರ್ನಾಟಕ SSLC ಬೋರ್ಡಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಎಲ್ಲ SSLC ವಿದ್ಯಾರ್ಥಿಗಳಿಗೂ ಕೂಡ ಕರ್ನಾಟಕ SSLC ಬೋರ್ಡಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಫೈನಲ್ ಎಕ್ಸಾಮ್ ಏನು ಮಾರ್ಚ್ ಮತ್ತು ಏಪ್ರಿಲ್ ನಡೀತಕ್ಕಂಥ ಫೈನಲ್ ಎಕ್ಸಾಮ್ನ ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ, ತಾತ್ಕಾಲಿಕ ಟೈಮ್ ಟೇಬಲ್ ಅನ್ನ ಕರ್ನಾಟಕ SSLC ಬೋರ್ಡ್ ರಿಲೀಸ್ ಮಾಡಿದೆ. ಸೊ ಇಲ್ಲಿ ಟೈಮ್ ಟೇಬಲ್ ಇದೆ. ಸೊ ಇದು ನಿಮಗೆ ಒಂದು ರೈಟ್ ಆಪರ್ಚುನಿಟಿ. ಓಕೆ, ನೀವು ಯಾರ್ಯಾರು ಇನ್ನೂ ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಅಂತೀರಾ, ಮತ್ತು ಯಾರ್ಯಾರು ಇನ್ನೂ ಸರಿಯಾಗಿ ಸಿಲೆಬಸ್ ಕವರ್ ಮಾಡಿಲ್ಲ ಅನ್ನುವಂಥವ್ರು ಯಾರ್ಯಾರಿದ್ದೀರಾ, ನಿಮ್ಗೆಲ್ರಿಗೂ ಕೂಡ ಇದೊಂದು ರೈಟ್ ಟೈಮ್ ಮತ್ತು ರೈಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಈ ಒಂದು ಟೈಮ್ ಟೇಬಲ್ ಪ್ರಕಾರ ನೀವು ಎಕ್ಸಾಮ್ಗಳನ್ನು ಯಾವ ರೀತಿ ಈಗಲಿಂದಲೇ ಒಂದು ಸರಿಯಾದ ಪ್ಲ್ಯಾನ್ ಮಾಡಿಕೊಂಡು ನೀವು ಅದಕ್ಕೆ ತಯಾರಿಯನ್ನು ನಡೆಸಲಿಕ್ಕೆ ಇದೊಂದು ರೈಟ್ ಟೈಮ್. ಓಕೆ, ಸೊ ನಾನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವತ್ತು ಯಾವ್ಯಾವ ಎಕ್ಸಾಮ್ಸ್ ಇದೆ ಅನ್ನೋದು, ಒಂದು ಎಕ್ಸಾಮಿಂದ ಇನ್ನೊಂದು ಎಕ್ಸಾಮ್ಗೆ ಎಷ್ಟು ದಿನ ಗ್ಯಾಪ್ ಇದೆ ಅನ್ನೋದು ಕೂಡ ನಿಮಗೆ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಮತ್ತು ಈ ಒಂದು ಟೈಮ್ ಟೇಬಲ್ ಏನಿದೆ ಇದು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಓಕೆ, ನಿಮಗೆ ಈ ಒಂದು ಟೈಮ್ ಟೇಬಲ್ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಈ ಟೈಮ್ ಟೇಬಲ್ ನಿಮಗೆ ಸಿಗುತ್ತೆ. ಸೊ ಫಸ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಮಾರ್ಚ್ ಏಪ್ರಿಲ್ 2026 SSLC ಎಕ್ಸಾಮಿನೇಷನ್ 1 ಟೆಂಟೇಟಿವ್ ಟೈಮ್ ಟೇಬಲ್ ಎಕ್ಸಾಮಿನೇಷನ್ 1 ಟೆಂಟೇಟಿವ್ ಟೈಮ್ ಟೇಬಲನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಒನ್ ಯಾವುದಪ್ಪ ನಿಮಗೆ ಎಕ್ಸಾಮ್? ಫಸ್ಟ್ ಯಾವ್ದು ಎಕ್ಸಾಮ್ ಅಂತಂದರೆ, ಫಸ್ಟ್ ನೋಡಿ 18 ಮಾರ್ಚ್ 2026 ಮಾರ್ಚ್ 18, 2026 ಬುಧವಾರದಂದು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ. ಓಕೆ, ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದು ಏನಿದೆ ಅದು ನಿಮಗೆ ಮಾರ್ಚ್ 18ರಂದು ನಡೆಯುತ್ತೆ, ಬುಧವಾರದಂದು. ಸೊ ಟೈಮ್ ನಿಮಗೆ ಗೊತ್ತಾ ಇದೆ. ಸೊ 10 AM ಇಂದ 1:15 PM ವರೆಗೂ, ಅಂದರೆ 3 ಗಂಟೆ 15 ನಿಮಿಷ ಒಂದು ಸಮಯ ಇರುತ್ತೆ ನಿಮಗೆ ಕನ್ನಡ ಎಕ್ಸಾಮ್ಗೆ. ಓಕೆ, ಇದಾದ ನಂತರ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ಕನ್ನಡ ಆದಮೇಲೆ, ಸೊ ನೆಕ್ಸ್ಟ್ ಎಕ್ಸಾಮ್ ಫಾರ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಯು ಗೆಟ್ ಓನ್ಲಿ ಒನ್ ಡೇ ಲೀವ್. ಓಕೆ, ಸೊ ನಿಮಗೆ ನೋಡಿ ಇಲ್ಲಿ ಒಂದಿನ ಗ್ಯಾಪ್ ಇರುತ್ತೆ. ಇದಾದ ನಂತರ ನಿಮಗೆ ಮಾರ್ಚ್ 20ನೇ ತಾರೀಕು ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನಿಮಗೆ 20ನೇ ತಾರೀಕಿದೆ. 18 ಕನ್ನಡ ಇದೆ, 19 ನಿಮಗೆ ಗ್ಯಾಪ್ ಇದೆ. ಅದಾದ ನಂತರ ನಿಮಗೆ ಮ್ಯಾಥಮೆಟಿಕ್ಸ್ಗೆ ಕೇವಲ ಒಂದೇ ಒಂದು ದಿನ ನಿಮಗೆ ಗ್ಯಾಪ್ ಇರೋದು ಎಕ್ಸಾಮ್ಗೆ. ಓಕೆ, 20ನೇ ತಾರೀಕು ನಡೆಯುತ್ತೆ. ಅದು ಕೂಡ ಟೈಮಿಂಗ್ ಸೇಮ್ ಇದೆ, 10 AM ಇಂದ 1:15 PM ವರೆಗೆ, ಟೋಟಲ್ 3 ಗಂಟೆ 15 ನಿಮಿಷ. ಸೊ ಇದಾದ ನಂತರ ನಿಮಗೆ ನೋಡಿ, ನಂತರ ನಿಮಗೆ 23ನೇ ತಾರೀಕು ಮಂಡೇ. ಸೊ ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಫ್ರೈಡೇ ಆಗುತ್ತೆ 20ನೇ ತಾರೀಕು. ನಂತರ 23ನೇ ತಾರೀಕು ಮಂಡೇ ನಿಮಗೆ ಸೈನ್ಸ್ ಎಕ್ಸಾಮ್ ನಡೆಯುತ್ತೆ. ಸೈನ್ಸ್ ಎಕ್ಸಾಮ್ ಇದೆ. ಸೊ ನಿಮಗೆ ಸೈನ್ಸ್ಗೆ ಮ್ಯಾಥಮೆಟಿಕ್ಸ್ ಆದಮೇಲೆ 2 ದಿನ ಗ್ಯಾಪ್ ಇದೆ ನಿಮಗೆ ಸೈನ್ಸ್ ಎಕ್ಸಾಮ್ಗೆ. ಸೊ ಅದು ಕೂಡ ಟೈಮಿಂಗ್ ಸೇಮ್ ಇದೆ, 10 AM ಇಂದ 1:15 PM ವರೆಗೆ. ಓಕೆ, ಸೈನ್ಸ್ ಎಕ್ಸಾಮ್ಗೆ ನಿಮಗೆ ಮ್ಯಾಥಮೆಟಿಕ್ಸ್ ಆದಮೇಲೆ 2 ದಿನ ಗ್ಯಾಪ್ ಇದೆ. ಓಕೆ, ನಂತರ ನಿಮಗೆ ಸೈನ್ಸ್ ಆದಮೇಲೆ 23ಕ್ಕೆ ಸೈನ್ಸ್ ಆದಮೇಲೆ, ಸೊ 24 ಒಂದಿನ ಗ್ಯಾಪ್ ಇದೆ. 25ನೇ ತಾರೀಕು, ಓಕೆ, 25ನೇ ತಾರೀಕು ಬುಧವಾರ ನಿಮಗೆ ಇಂಗ್ಲೀಷ್ ಇದೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಿಮಗೆ 25ನೇ ತಾರೀಕು ಇದೆ. ಸೊ ಅಲ್ಲಿ ನಿಮಗೆ ಒಂದಿನ ಗ್ಯಾಪ್ ಸಿಗುತ್ತೆ. ಯಾವುದಕ್ಕಪ್ಪ ಅಂತಂದರೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ಗೆ ನಿಮಗೆ 1 ಡೇ ಗ್ಯಾಪ್ ಸಿಗುತ್ತೆ. ಓಕೆ, ಇದಾದ ನಂತರ ನಿಮಗೆ ಇಂಗ್ಲೀಷ್ ಆದಮೇಲೆ, ಸೊ ಇಂಗ್ಲೀಷ್ಗೆ ಟೈಮಿಂಗ್ಸು 10ರಿಂದ 1. ಓಕೆ, ಟೋಟಲ್ ನಿಮಗೆ 3 ಅವರ್ ಟೈಮ್ ಇರುತ್ತೆ. ಇದಾದ ನಂತರ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಆದಮೇಲೆ ನಿಮಗೆ 2 ದಿನ ನೋಡಿ, 25ಕ್ಕೆ ಇಂಗ್ಲೀಷ್ ಎಕ್ಸಾಮ್ ಆದಮೇಲೆ 26, 27 ನಿಮಗೆ ಗ್ಯಾಪ್ ಇರುತ್ತೆ. ಗ್ಯಾಪ್ ಆದಮೇಲೆ 28ನೇ ತಾರೀಕಿಗೆ ನಿಮಗೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಎಕ್ಸಾಮ್ ಇದೆ. ಎಷ್ಟನೇ ತಾರೀಕು ಅಂದರೆ 28ನೇ ಡೇಟ್ ಮತ್ತು ಸ್ಯಾಟರ್ಡೇ ಬರುತ್ತೆ. ಓಕೆ, ಟೈಮಿಂಗ್ಸು 10ರಿಂದ 1:15 PM 3 ಗಂಟೆ 15 ನಿಮಿಷ ಸಮಯ ಇರುತ್ತೆ. ಸೊ ಇದು ನಿಮಗೆ ಏನು ಸೋಷಿಯಲ್ ಸೈನ್ಸ್ ಬಗ್ಗೆ 2 ದಿನ ನಿಮಗೆ ಗ್ಯಾಪ್ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವಾ? ಸೊ ಇಲ್ಲಿ 30ನೇ ತಾರೀಕು ನೆಕ್ಸ್ಟ್ ಎಕ್ಸಾಮ್ ಯಾವುದಪ್ಪ ಅಂತಂದರೆ 30ನೇ ತಾರೀಕು ಮಂಡೇ ನಿಮಗೆ, ಅಂದರೆ ನಿಮಗೆ ಸಂಡೇ ಒಂದಿನ ಗ್ಯಾಪ್ ಸಿಗುತ್ತೆ. ಅದಾದ ನಂತರ ನಿಮಗೆ ಹಿಂದಿ ಇದೆ. ಓಕೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ನಿಮಗೆ 30ನೇ ತಾರೀಕು ಆಗುತ್ತೆ. ಸೊ ಟೈಮಿಂಗ್ಸ್ ಬಂದು 10ರಿಂದ 1. ಸೊ ಸಾಮಾನ್ಯವಾಗಿ 3 ಗಂಟೆ ಟೈಮ್ ಇದೆ. ಸೊ ಇದು ನಿಮ್ಮ ಏನು ಎಕ್ಸಾಮ್ 1 ಮಾರ್ಚಲ್ಲಿ ನಡೀತಕ್ಕಂಥ ಎಕ್ಸಾಮ್ನ ಟೆಂಟೇಟಿವ್ ಟೈಮ್ ಟೇಬಲ್ ಇದಾಗಿರುತ್ತೆ. ಸೊ ಇದ್ರ ಪ್ರಕಾರ ನೀವು ಯಾವ ಎಕ್ಸಾಮ್ಗೆ ಎಷ್ಟು ದಿನ ಗ್ಯಾಪ್ ಇದೆ ಅನ್ನೋದನ್ನ ನೋಡಿಕೊಂಡು ಅದ್ರ ಪ್ರಕಾರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ನಿಮಗೆ ಪರೀಕ್ಷೆ ಎಕ್ಸಾಮ್ 2 ನಿಮಗೆ ಮೇಯಲ್ಲಿ ನಡೀತಾ ಹೋಗುತ್ತೆ. ಸೊ ಅದರ ಬಗ್ಗೆನೂ ಕೂಡ ನನಗೊಂದು ಏನು ಬ್ರೀಫಾಗಿ ಒಂದು ಕೊಡ್ತೀನಿ, ಅದು ಕೂಡ ಯಾವ ಇದೆ ಅನ್ನೋದು. ಸೊ ನೋಡಿ, ಇಲ್ಲಿ ಮೇ 2026 ಮೇಯಲ್ಲಿ ನಡೀತಕ್ಕಂಥ ಎಕ್ಸಾಮಿನೇಷನ್ 2ನ ಟೆಂಟೇಟಿವ್ ಟೈಮ್ ಟೇಬಲ್ ನೋಡ್ತಾ ಹೋಗೋಣ.
ಸೊ ಯಾವತ್ತಪ್ಪ ಅಂತಂದರೆ ಫಸ್ಟ್ ಎಕ್ಸಾಮ್ ನಿಮಗೆ 18ನೇ ತಾರೀಕು. ಸೊ 18th May 2026 ಮಂಡೇ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ. ಸೊ ಟೈಮಿಂಗ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ, ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ಅಷ್ಟೇ ಇರುತ್ತೆ. 10 ಇಂದ 1:15 PM. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಂಥ ಏನು ಗ್ಯಾಪ್ಗಳು ಇರೋದಿಲ್ಲ, ನೆನಪಿರಲಿ. ಎಕ್ಸಾಮ್ 2 ಅಲ್ಲಿ ಈಗ ನಾನು ಹೇಳ್ತಿರೋದು ಎಕ್ಸಾಮಿನೇಷನ್ 2 May 2026, ಮುಂಚೆ ಹೇಳಿದ್ದು ಮಾರ್ಚಲ್ಲಿ ನಡ್ತಕ್ಕಂಥ ಎಕ್ಸಾಮ್ 1 ಬಗ್ಗೆ. ಓಕೆ, ಸೊ ಇದಾದ ನಂತರ ನೋಡಿ 18 ಆದಮೇಲೆ ನಿಮಗೆ 18 ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆದಮೇಲೆ ನೆಕ್ಸ್ಟ್ 19ಕ್ಕೆ ನಿಮಗೆ ಸೈನ್ಸ್ ಇದೆ. ಟ್ಯೂಸ್ಡೇ ನಿಮಗೆ ಸೈನ್ಸ್ ಇದೆ. ಸೊ ಟೈಮಿಂಗ್ಸ್ ಇನ್ನೊಂದು ಸೇಮ್ ಗೊತ್ತಿದೆ, 10 ರಿಂದ 1:15 PM. ನಂತರ 19 ಆದಮೇಲೆ 20th ನಿಮಗೆ ಇಂಗ್ಲೀಷ್ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ಸೊ ವೆಡ್ನಸ್ಡೇ, ಅದಾದ ನಂತರ ಥರ್ಸ್ಡೇ ಮ್ಯಾಥಮೆಟಿಕ್ಸ್ ಇದೆ. ಸೊ ಅದಾದ ನಂತರ ಫ್ರೈಡೇ 22 ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ. ಓಕೆ ನೋಡಿ, ಇಲ್ಲಿ ನೀವು ಎಕ್ಸಾಮಿನೇಷನ್ 2 ಅಲ್ಲಿ ನಿಮಗೆ ಯಾವುದೇ ರೀತಿಯಂಥ ಗ್ಯಾಪ್ ಕೊಡ್ತಾ ಇಲ್ಲ ಅವರು, ಕಂಟಿನ್ಯೂಸ್ ಆಗಿ 18, 19, 20, 21, 22 ಈ ರೀತಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಕನ್ನಡ 18 ಕನ್ನಡ, 19 ಸೈನ್ಸ್, 20 ಇಂಗ್ಲೀಷ್, 21 ಮ್ಯಾಥಮೆಟಿಕ್ಸ್, 22 ಹಿಂದಿ ಇದೆ. ಓಕೆ, ಟೈಮಿಂಗ್ಸ್ ಎಲ್ಲೂ ಕೂಡ ಸೇಮ್ ಇದೆ, ನಾನು ಮುಂಚೆ ಹೇಳ್ದಂಗೆ ಅದು ಟೈಮಿಂಗ್ಸ್ ಸೇಮ್ ಇದೆ. ಸೊ ಇದಾದ ನಂತರ ಸೊ ಇಲ್ಲಿ ನಿಮಗೆ ಲಾಸ್ಟ್ ಎಕ್ಸಾಮ್ ಯಾವುದಪ್ಪ ಅಂತಂದರೆ 23 ಮೇ ಸಾಟರ್ಡೆ ಯಾವುದಪ್ಪ ಅಂತಂದರೆ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ನಿಮಗೆ 23ನೇ ತಾರೀಕು ಮೇ ನಡೆಯುತ್ತೆ. ಓಕೆ, ಇಲ್ಲಿ ಯಾವುದೇ ರೀತಿಯಾದಂಥ ಏನು ಗ್ಯಾಪ್ ಅನ್ನೋದು ಎಕ್ಸಾಮಿನೇಷನ್ 2 ಅಲ್ಲಿ ಮೇಯಲ್ಲಿ ನಡೀತಕ್ಕಂಥ ಎಕ್ಸಾಮ್ಗೆ ಯಾವುದೇ ರೀತಿ ಗ್ಯಾಪ್ ಇರೋದಿಲ್ಲ. ಏನು ಮಂಡೇ ಸ್ಟಾರ್ಟ್ ಮಾಡಿ ನಿಮಗೆ ಸಾಟರ್ಡೆ ಒಳಗಡೆ ಎಕ್ಸಾಮು ಕಂಪ್ಲೀಟಾಗಿ ಮುಗಿಯುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಏನು ಟೆಂಟೇಟಿವ್ ಟೈಮ್ ಟೇಬಲ್ ಬಗ್ಗೆ. ಸೊ ಕ್ಲಿಯರ್ ಆಗಿದ್ದೀರಾ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ನಿಮಗೆ. ಸೊ ಈಗಲಿಂದಲೇ ಒಂದು ರೈಟ್ ಪ್ಲಾನನ್ನು ಮಾಡಿಕೊಂಡು ಈಗಲಿಂದಲೇ ತಯಾರಿನ ಸ್ಟಾರ್ಟ್ ಮಾಡಿ ಹೊಸದಾಗಿ ಪ್ಲಾನನ್ನು ಮಾಡಿಕೊಂಡು ಯಾರೇನು ಪ್ರಿಪೇರ್ ಆಗಿಲ್ಲ ಅನ್ನೋರಿಗೆ ಇದೊಂದು ರೈಟ್ ಟೈಮ್ ಅಂತ ಹೇಳ್ತೀನಿ. ಮತ್ತು ಈ ಒಂದು PDF ಏನಿದೆ ಇದು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು.